ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸಂಜೆ ಆಗ್ತಾ ಬಂತು. ಓ ಬಂದೆ, ನಿಲ್ಲು. ನೋಡಿ, ನಾನೊಂದು ಗಿಡ, ಒಂದು ಚಿಕ್ಕ ಗಿಡದ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಿಂಬೆ ಹಣ್ಣಿನ ಗಿಡ ಕಾಣಿಸ್ತಾ ಇದೆಯಾ? ನಿಂಬೆ ಹಣ್ಣು ಚಿಕ್ಕ ಚಿಕ್ಕ ಅದು ಆ ಗಿಡ ನೋಡಿ, ಮರನೂ ಆಗಿಲ್ಲ, ಏನೂ ಆಗಿಲ್ಲ, ಬರೀ ಸಣ್ಣ ಗಿಡ ನೋಡಿ. ಸ್ವಲ್ಪ ಓರೆಯಾಗಿ ನಿಂತ್ಕೊಂಡಿದೆ ನೋಡಿ, ಎಷ್ಟೊಂದಿದೆ ಅಂಥೇಳಿ. ಚಿಕ್ಕ 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 ಪುಟ್ಟ ನಿಂಬೆಹಣ್ಣುಗಳು ತುಂಬಾ ಇದೆ. ಇನ್ನು ದೊಡ್ಡದಾಗಬೇಕಷ್ಟೇ ಇದು. ಬಟ್ ದೊಡ್ಡದಾದ್ರಂತೂ ನಮ್ಮ ಕೈಗೆ ಸಿಗಲ್ಲ. ಇದು ವಾಕಿಂಗ್ ಪಾತ್ ಅಲ್ವಾ, ಯಾರಾದರೂ ಬಂದು ತೊಗೊಂಡೋಗ್ಬಿಡ್ತಾರೆ. ನೋಡಿ, ನಮ್ಮ ಅಪಾರ್ಟ್ಮೆಂಟು ಬ್ಯಾಕ್ ಸೈಡ್ ಇದು. ಹೌದು, ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಾಳೆ ಗಿಡ ಅದೆಲ್ಲ ನೆಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರೋವಂಥ ನಿಂಬೆಹಣ್ಣಿನ ಗಿಡ ತುಂಬಾ ಇದೆ. ಚಿಕ್ಕ ಚಿಕ್ಕ ದೊಡ್ಡದಾಗಿಲ್ಲ ಅದು. ನೋಡಿ, ನಿಮ್ಗೆ ಗೊತ್ತಿರ್ಬೋದು ಇದರ ಉಪಯೋಗಗಳು ಹಲವಾರಿದೆ. ಉಪ್ಪಿನಕಾಯಿ ಹಾಕ್ಬೋದು, ಹಾಗೆ ಏನಾದರೂ ನಮಗೆ ಹೊಟ್ಟೆ ಏನಾದರೂ ಅಜೀರ್ಣ ಟೈಪ್ ಏನಾದಾದರೆ ಸ್ವಲ್ಪ ಹಿಂಡ್ಕೊಂಡು ಕುಡಿಬೋದು. ಇದರ ಎಲೆಗಳನ್ನು ನಾವು ಕಷಾಯ ಟೈಪ್ ಮಾಡ್ಬೋದು, ರಸಮ್ ಮಾಡ್ತೀವಿ. ನಿಂಬೆಹಣ್ಣಿನ ರಸಮ್, ನಿಂಬೆಹಣ್ಣಿನ ಉಪ್ಪಿನಕಾಯಿ, ಏನು ಬೇಕಿದ್ರೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟಿದೆ ನೋಡಿ ಅಲ್ಲ. ಸೊ ವಾಕಿಂಗ್ ಬರಬೇಕಿದ್ರೆ ನನಗೆ ಇದನ್ನು ಇವತ್ತು ನಿಮಗೆ ತೋರಿಸಬೇಕು ಅಂತ ಆ್ಯಕ್ಚುಲಿ ಲಾಸ್ಟ್ ವೀಕಿಂದಲೇ ಇತ್ತು ನನಗೆ. ಇವತ್ತು ನನಗೆ ಆ ಅವಕಾಶ ಕೂಡಿ ಬಂತು, ಹಾಗಾಗಿ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಕತ್ಲಾಗ್ತಾ ಬಂತು, ಇನ್ನು ಹೀಗೆ ಮನೆಗೆ ಹೋಗೋದು ನಾವು. ಏನಪ್ಪ? ಹಾಂ ನೋಡಿ, ಹಾಗೆ ಹೊರಟ್ವಿ ಅಲ್ಲಿಂದ. ಕತ್ಲಾಗ್ತಾ ಬಂತಲ್ವಾ, ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಗಿಡಗಳೆಲ್ಲ ತುಂಬ ಇದೆ, ದೊಡ್ಡ ದೊಡ್ಡ ಮರಗಳು ಇವೆ. ಸರಿ ಫ್ರೆಂಡ್ಸ್, ಹಾಗಾದರೆ ಓಕೆ, ಇನ್ನೊಮ್ಮೆ ಸಿಗ್ತೀನಿ. ಬಾಯ್.